ಹನಿ ಹನಿ ಏನಮ್ಮ ನೆಮ್ಮದಿಯಾಗ ಮನಿ ಕಳಕ್ ಹೋಗ್ಬಿಡಲ್ವಲ್ಲ. ನಾನು ಕಣೋ ನಿಮ್ಮಮ್ಮ. ಅಮ್ಮ ಥೂ, ನಿನ್ನ ಜೀವನ ಬಾಯಿಗೆ ಬಂದಿತ್ತಲ್ಲ, ಏನಿದ್ ನಿನ್ನ ಅವತಾರ? ಲೋ ಮಗ, ಇವತ್ತು ಮದರ್ಸ್ ಡೇ ಕಡ್ಲಾ. ಅದಕ್ಕೆ ನೀನುವೆ ಎಲ್ರ ಥರ ವಾಟ್ಸಪ್ಪು, ಫೇಸ್ಬುಕ್ಕು, ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ಗೆ ಹಾಕ್ತೀಯೇನೋ ಅಂತ. ಅದಕ್ಕೆ ನಿನ್ನ ಮುಸುರಿಗೆ ಫೇಶಿಯಲ್ ಬೇರೆ ಬೇಕಾ? ಅಯ್ಯ ಮುಂಡಿದೆ, ಫೋಟೋದಲ್ಲಿ ಚೆನ್ನಾಗಿ ಕಾಣಬಾರ್ದೆ, ಎಲ್ರೂ ನೋಡಿ ಅವ್ವ ನೀವ್ರಮ್ಮ ಎಷ್ಟು ಚೆನ್ನಾಗವ್ರೆ ಅನ್ಬಾರ್ದೆ. ಅದಕ್ಕೆ ಹಾಕೊಂಡು ನೀ ಇವನಜ್ಜಿ ಸೋಷಿಯಲ್ ಮೀಡಿಯಾಗಳಿಂದ ಹೆಂಗಸರುಗಳೆಲ್ಲ ಹಾಳಾಗೋದ್ರು. ಸರಿ ಆಯ್ತು, ಬೇಗ ಎದ್ದಿ ಸ್ನಾನ ಮಾಡ್ಕೊಂಡು ತಿಂಡಿ ತಿನ್ನುವೆ ಬಾ. ಕಾಲ ಕೆಟ್ಟೋಯ್ತು ಯಪ್ಪ. ಅಯ್ಯಪ್ಪ, ಈಗ ಒಂಥರ ನೆಮ್ಮದಿ ಆಯ್ತು. ವರ್ಷಕ್ಕೊಂದ್ಸಲ ಸ್ನಾನ ಮಾಡಿದ್ರೆ ಹಂಗೆ ಆಗದು. ಯಾಕಮ್ಮ, ಈಗ ರೀಸೆಂಟಾಗಿ ಹೋದ್ ತಿಂಗಳು ಶಿವರಾತ್ರಿ ಮಾಡ್ಲಿಲ್ವಾ? ಏನ್ ಈಗ ಬೆಳಿಗ್ಗೆ ಮಾಡ್ದಂಗೆ ಹೇಳ್ತಿಯಲ್ಲ? ಥೂ ನಿನ್ನ, ಬರೀ ಇದೇ ಆಯ್ತು ಯಾವಾಗ್ಲೂ. ಯಾವಾಗ್ಲೂ ಹಾಡ್ಕೊಳ್ಳೋದು. ಸರಿ ಆಯ್ತು, ತಿಂಡಿ ಹಾಕೊಡ. ಮೊಕ್ಕ ಏನ್ ನೋಡಿ, ವಿಜಿಗೆ ಫೋನ್ ಮಾಡ್ಬಿಟ್ಟು ತಿಂಡಿಗೆ ಬಾ ಅಂತಾನು ತಗೋ. ಹಲೋ ತಮ್ಮಯ್ಯ, ಎಲ್ಲಿದ್ಯಾ? ಅಯ್ಯೋ, ನಿಮ್ಮವ್ವ ಬಡ್ಕತ್ತವ್ರ ಬವ್ವ, ನನ್ನ ಮಗ ತಿಂಡಿ ತಿಂದಿಲ್ಲ ಅಂತ. ಬಾ ಬೇಗ, ಆಯ್ತು ಬರ್ತಾರಂತ ಕಣಮ್ಮ. ಅಮ್ಮ, ಹಾ, ಒಬ್ಬ ಸೆವೆನ್ ರಾಜ್ ಅಂತ ಇದ್ದಾನೆ ಕಣಮ್ಮ. ಏನ ಸೆವೆನ್ ರಾಜ? ಏನದ ಹೆಸರು ಹಂಗದೆ? ಅಯ್ಯೋ ಅಮ್ಮ, ಅವನು ಅವ್ರ ಅಪ್ಪ ಅಮ್ಮಂಗೆ 7ನೇ ಮಗ, ಅದಕ್ಕೆ ಸೆವೆನ್ ರಾಜ್ ಅಂತ ಇಟ್ಟವ್ರೆ. ಅವನು ಸೆವೆನ್ ರಾಜ ಅಂತನಾರು ಇಟ್ಕೊಳ್ಳಿ, 8 ರಾಜ್ ಅಂತನಾರು ಇಟ್ಕೊಳ್ಳಿ. ಯಾಕೆ ನಿಂಗೂ 1 ರಾಜ್ 2 ರಾಜ್ ಅಂತ ಇಡ್ಬೇಕಾ? ಅಯ್ಯೋ ಬೇಡ ತಾನೆ, ಮುಚ್ಕೊಂಡು ತಿನ್ನು ಹಂಗಾರೆ. ಈತನಿಗೆ 7 ನಂಬರ್ ಅಂದ್ರೆ ತುಂಬಾ ಇಷ್ಟ. ಈತನ ಬಟ್ಟೆಗಳಿಗೆ 7 ಬಟನ್ಸ್ ಇರುತ್ತವೆ. ಈತನ ಕಾರ್ ನಂಬರ್ 7777. ಈತನ ಪ್ಯಾಂಟ್ಗೆ 7 ಪಾಕೆಟ್ಸ್ ಇರುತ್ತವೆ. ಈತನು 7 ಭಾಷೆಗಳಲ್ಲಿ ಮಾತನಾಡುತ್ತಾನೆ. ಇಷ್ಟೇ ಅಲ್ಲದೆ ಈತನನ್ನು ರೆಡ್ ಅಂಡ್ ವೈಟ್ ಮ್ಯಾನ್ ಅಂತ ಕೂಡ ಕರೆಯುತ್ತಾರೆ. ಈತನ ಬಟ್ಟೆಗಳಿಗೂ ಹಾಗೂ ಆತನ ಮಕ್ಕಳ ಬಟ್ಟೆಗಳಿಗೂ ಮತ್ತು ಅವರ ಮನೆ ಗೋಡೆಗಳು ಸಹ ರೆಡ್ ಅಂಡ್ ವೈಟ್ ಕಲರ್ನಲ್ಲಿ ಇರುತ್ತವೆ.
ಎಮ್ಮೆ ಕಲ್ಗಸ್ ಕುಡ್ದಂಗೆ ತಿಂತಿಯಲ್ಲ ಮುಂಡದೆ. ಏನಮ್ಮ ನೀನು ಕಷ್ಟಪಟ್ಟು ತಿಂತಾ ಇದ್ದೀನಿ ಅದಕ್ಕೂ ಹಂಗಾಡ್ತೀಯಲ್ಲ. ಹೌದು ಕಣಪ್ಪ, ತುಂಬಾ ಕಷ್ಟಪಡ್ತೀಯ. ತಿನ್ನೋದು ಉಚ್ಚೋದು ಮಲ್ಕೋದು. ಥೂ ನಿನ್ ಜನ್ಮಕ್ಕೆ. ಲೋ ಹೋಗ್ಲಿ, ಸಣ್ಣ ಪುಟ್ಟದಾರು ಮಾಡು. ನನ್ನ ಮಗ ಇಂಥದ್ದು ಮಾಡ್ತಾವನೆ ಅಂತ ಹೇಳ್ಕೊಂಡಾರು ಖುಷಿ ಪಟ್ಕೋತೀನಿ. ಆ ವಿಜಿ ನೋಡಾದ್ರೂ ಕಲ್ತ್ಕೋ. ನೀನೇನು ತಲೆ ಕೆಡ್ಸ್ಕೊಬೇಡ ಕಣಮ್ಮ. ಸನ್ನಿ ಭಟ್ರು ಹೇಳಿದ್ದಾರೆ, ಇದೊಂದು ತಿಂಗಳು ನಿನಗೆ ಕಷ್ಟ ಆಯ್ತದೆ, ನೆಕ್ಸ್ಟ್ ಮಂತ್ ನೀನು ಟಾಪಲ್ಲಿ ಬತ್ತೀಯ ಅಂತ ಹೇಳವ್ರೆ. ಆಗ ನಾನು ಯಾರು ಅಂತ ತೋರಿಸ್ತೀನಿ. ಅದೇನು ತೋರಿಸಿಯೋ ಏನೋ. ದೇವ್ರು, ನಿಂಗೆ ಅಂತ ಒಂದು ಶಾರ್ಟ್ ಫಿಲಮ್ ಸ್ಕ್ರಿಪ್ಟ್ನ ರೆಡಿ ಮಾಡಿದ್ದೀನಿ. ನಿಂದು ಫಸ್ಟ್ ಡೈಲಾಗು, ಕೆಂಪು ಹಳದಿ ಬಣ್ಣ ಹೊಂದಿರುವ ಕರುನಾಡ ಕಣ್ಮಣಿ ನಾನು, ಯೂನಿವರ್ಸಲ್ ಡೋನರ್ ಅಂತ ಕರೆಯುವ ಓ ಗುಂಪಿನ ರಕ್ತ ಹೊಂದಿರುವ ನನ್ನ ರಕ್ತವನ್ನು ನೋಡಬೇಕು ಅಂದ್ರೆ ನೀನು 7 ಜನ್ಮ ಎತ್ತಿ ಬರಬೇಕು. ಇದು ಸೆಕೆಂಡ್ ಡೈಲಾಗು, ಆಯ್ತಾ? ನೆಕ್ಸ್ಟು, ಲೋತಮ್ಮ ಫಸ್ಟ್ ಡೈಲಾಗ್ ನೆನಪಿದೆ ತಾನೆ? ಕರೆಕ್ಟಾಗಿ ಹೇಳ್ಬೇಕು, ಆಯ್ತಾ? ಕ್ಯಾಮ್ರಾ ರೋಲಿಂಗ್ ಆಕ್ಷನ್. ಕೆ 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 ಇವತ್ತೇ ಹೇಳ್ತೀಯ ಇಲ್ವೋ? ಹನಿ ಅವನ್ಗೆ ಹುಟ್ಟಾಗಿಂದನೂ ಈ ಸಮಸ್ಯೆ ಇದೆ ಅಂತ ಗೊತ್ತಿದೆ ತಾನೇ ನಿನಗೆ? ಅವನು ಬೇಕು ಅಂತ ಬಿಕ್ಲಾದ್ ನೀನು. ಆ ದೇವರು ಕರುಣೆಯಲ್ಲೇ ಕೊಟ್ಟಿರುವಂತ ಶಾಪ. ಬೇರೆ ಯಾರೋ ಆಡ್ಕೊಂಡ್ರೆ ಪರವಾಗಿಲ್ಲ ಕಣೋ, ನೀನು ಒಡ ಹುಟ್ಟಿದ ಅಣ್ಣ, ನೀನೇ ಆಡ್ಕೊಳ್ಳೋದು ತಪ್ಪಲ್ವೇನೋ? ಆ ದೇವರು ಪ್ರಪಂಚದಲ್ಲಿರೋ ಎಷ್ಟೋ ಜನಕ್ಕೆ ಈ ಥರ ಸಮಸ್ಯೆಗಳನ್ನ ಕೊಟ್ಟಿರ್ತಾನೆ. ಕೆಲವರು ಮೂಗರು, ಕೆಲವರು ಕಿವುಡ್ರು, ಇನ್ನು ಕೆಲವರು ಕುರುಡ್ರು. ಅಂಥವ್ರನ್ನ ಸ್ವಂತ ಬಂಧುಗಳೇ ಆಡ್ಕೊಬಿಟ್ರೆ
ಹೇಗೋ ಅಕಸ್ಮಾತ್ ಇದೇ ಸಮಸ್ಯೆ ನಿನಗಿದ್ದು ಅವನು ನಿನ್ನ ಆಡ್ಕೊಂಡಿದ್ದಿದ್ರೆ ಎಷ್ಟು ನೋವಾಗ್ತಿತ್ತು ಅಂತ ಯೋಚನೆ ಮಾಡಿದ್ಯೇನೋ ನೀನು? ಸಾರಿ ಅಮ್ಮ. ಸಾರಿನಾ? ನೀನು ಸಾರಿ ಕೇಳಿದ ತಕ್ಷಣ ಅವನಿಗಾಗಿರೋ ನೋವು ಹೊರಟೋಗುತ್ತೇನೋ? ಇಲ್ಲ ಅಮ್ಮ, ನನ್ನ ತಪ್ಪು ನನಗೆ ಗೊತ್ತಾಯ್ತು. ಇನ್ಯಾವತ್ತೂ ಯಾರನ್ನೂ ಆಡ್ಕೊಳ್ಳೋದಿಲ್ಲ ಅಮ್ಮ. ಸರಿ ಆಯ್ತು, ಮತ್ತೆ ಈ ಥರ ತಪ್ಪು ಮಾಡಬಾರ್ದು. ಮೊದಲು ಅವನನ್ನ ಸಾರಿ ಕೇಳು. ಸಾರಿ ಕಣೋ ತಮ್ಮ. ಹೋಗ್ಲಿ ಬಿಡಣ್ಣ, ನಿಂಗೆ ಗೊತ್ತಿಲ್ಲದೆ ಅಂದ್ಬಿಟ್ಟಿದ್ಯಾ? ನಾನೇನೋ ತಪ್ಪು ಮಾಡಿದೆ, ನೀವು ಇದೇ ರೀತಿ ತಪ್ಪು ಮಾಡಬೇಡಿ.